ಕಾನ್ಫಿಡೆಂಟ್ ಗ್ರೂಪ್ ಸಂಸ್ಥಾಪಕ ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ ಏನಿದೆ ಅದು ದಿನಕ್ಕೊಂದು ಆಯಾಮವನ್ನು ಪಡೆದುಕೊಳ್ತಾ ಇದೆ. ಈ ಕೇಸ್ ವಿಚಾರದಲ್ಲಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. SIT ಕೂಡ ರಚನೆ ಆಗಿದೆ. ಆದರೂ ಕೂಡ ಇದರಲ್ಲಿ ಸಾಕಷ್ಟು ಅನುಮಾನಗಳಿವೆ. ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಬೇರೆ ರೀತಿಯ ಆಯಾಮಗಳನ್ನು ಕೂಡ ಪಡೆದುಕೊಳ್ತಾ ಇದೆ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ರೀತಿಯಾದಂತಹ ಟ್ವಿಸ್ಟ್ ಸಿಗ್ತಾ ಇದೆ. ಕಾನ್ಫಿಡೆಂಟ್ ಗ್ರೂಪ್ ಸಂಸ್ಥಾಪಕ ಸಿಜೆ ರಾಯ್ ಅವರ ಆತ್ಮಹತ್ಯೆ ಕೇಸ್ ಏನಿದೆ ದಿನಕ್ಕೊಂದು ಆಯಾಮವನ್ನು ಪಡೆದುಕೊಳ್ತಾ ಇದೆ. ಈ ಒಂದು ಕೇಸ್ IT ತನಿಖೆ ವೇಳೆಯೇ ಗುಂಡು ಹಾರಿಸಿಕೊಂಡು ರಾಯ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು. ಈ ಮಧ್ಯೆ ಇನ್ನೊಂದು ಸ್ಫೋಟಕ ಮಾಹಿತಿ ಬಹಿರಂಗ ಆಗ್ತಾ ಇದೆ. ಉದ್ಯಮಿಯ ದಿಢೀರ್ ನಿರ್ಧಾರಕ್ಕೆ ಮಾನಸಿಕ ಸ್ಥಿತಿ ಏನಿದೆ ಅದೇನೇ ಕಾರಣ ಅಂತ ಅದಕ್ಕೆ ಪುಷ್ಟಿ ಕೊಡುವಂತೆ ಹಲವು ದಿನಗಳಿಂದ ರಾಯ್ ಏನು ಮಾಡ್ತಾ ಇದ್ರು, ನಡೆದುಕೊಳ್ತಾ ಇದ್ರು. ಮನೋವೈದ್ಯರಿಂದ ಕೌನ್ಸಿಲಿಂಗ್ ಕೂಡ ಪಡೆಯುತ್ತಿದ್ರಂತೆ. ಅವರು ಸಾವಿನ ಹಿಂದಿನ ದಿನ ಕೌನ್ಸಿಲಿಂಗ್ ಕೂಡ ಮಾಡಿರ್ತಾರಂತೆ. ಉದ್ಯಮಿ ವಿಚಾರಗಳು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಖ್ಯಾತ ಮನೋವಿಜ್ಞಾನಿಯಾಗಿ ಬಳಿ ರಾಯ್ ಹೋಗಿರ್ತಾರೆ. ವಿಜಯನಗರ 8ನೇ ಬ್ಲಾಕ್ನಲ್ಲಿರುವಂತಹ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಹಾಗೂ ಕೌನ್ಸಿಲಿಂಗ್ ಅನ್ನು ಕೂಡ ಪಡೆದುಕೊಂಡಿರ್ತಾರೆ. ಈ ವೇಳೆ ವೈದ್ಯರ ಬಳಿ ಜೀವನದ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಕೊಂಡಿರ್ತಾರೆ. ವೈದ್ಯಕೀಯ ಸಂಕಷ್ಟಗಳ ಕುರಿತು ರಾಯ್ ಮನಸ್ಸಿನಲ್ಲಿ ಏನು ವಿಚಾರಗಳಿತ್ತಲ್ಲ, ಮನಸ್ಸು ಬಿಚ್ಚಿ ಮಾತನಾಡಿರ್ತಾರೆ. ಸೌಂಡ್ ಪ್ರೂಫ್ ರೂಮು ಮಾಡಿಸ್ಕೊಂಡಿರ್ತಾರೆ ರಾಯ್ ಅವರು, ಯಾರಿಗೂ ಕೇಳಿಸ್ಬಾರ್ದು ಅಂತ ಹೇಳಿ. ಕಚೇರಿಯ ಚೇಂಬರ್ ಸಂಪೂರ್ಣವಾಗಿ ಸೌಂಡ್ ಪ್ರೂಫ್ ಆಗಿರುತ್ತೆ. ಘಟನೆ ನಡೆದು 20 ನಿಮಿಷಗಳಾದರೂ ಕೂಡ ಸಿಬ್ಬಂದಿಗಳಿಗೆ ಅದು ಗೊತ್ತೇ ಆಗಿರಲಿಲ್ಲ. ದೈನಂದಿನ ವ್ಯವಹಾರಗಳು ಹೊರಗೆ ಕೇಳಿಸದಂತೆ ಈ ರೀತಿಯಾದ ವ್ಯವಸ್ಥೆ ಮಾಡಿಕೊಂಡಿರ್ತಾರೆ. ಅವರು ವಿಶೇಷ ಇಂಟೀರಿಯರ್ ಮಾಡಿಸ್ಕೊಂಡಿರ್ತಾರೆ ರಾಯ್. ಅವರ ರೂಮ್ ಏನಿದೆ, ಕಚೇರಿ ಏನಿದೆ ಅದಕ್ಕೆ. ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಕೇಸ್ ಏನಿದೆ ಅದು ಬೇರೆ ಬೇರೆ ರೀತಿಯಾದಂತಹ ಆಯಾಮಗಳನ್ನು ಪಡೆದುಕೊಳ್ಳುತ್ತಾ ಇದೆ. ಸಾಕಷ್ಟು ಅನುಮಾನಗಳನ್ನು ಕೂಡ ಹುಟ್ಟಾಕ್ತಾ ಇದೆ. ಯಾಕಂದರೆ ಅವರು ದಿಢೀರಾಗಿ ಈ ರೀತಿಯಾದಂತಹ ನಿರ್ಧಾರಕ್ಕೆ ಬರೋಕ್ಕೆ ಕಾರಣ ಏನು? IT ಅಧಿಕಾರಿಗಳು ದಾಳಿ ಮಾಡಿದರು, ಅದರಿಂದ ತುಂಬ ಒತ್ತಡ ಆಗಿತ್ತು, ಅದಕ್ಕೋಸ್ಕರನೇ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು, ಗುಂಡು ಹಾರಿಸ್ಕೊಂಡು ಎನ್ನುವಂತಹ ವಿಚಾರ ನಾರ್ಮಲ್ ಆಗಿ ಗೊತ್ತಿರುವಂಥದ್ದು. ಆದರೆ ಅವರಿಗೆ ಬೇರೆ ಬೇರೆ ಟೆನ್ಷನ್ಗಳಿತ್ತು. ಮಾನಸಿಕವಾಗಿ ಅವರು ಸದೃಢರಾಗಿರಲಿಲ್ಲ. ಒತ್ತಡಗಳು, ಗೊಂದಲಗಳು ಎಲ್ಲವೂ ಕೂಡ ಅವರ ಮನಸ್ಸಲ್ಲಿತ್ತು. ಅದಕ್ಕೋಸ್ಕರ ಅವರು ಮನೋತಜ್ಞರ ಹತ್ರ ಹೋಗಿ ಚಿಕಿತ್ಸೆಯನ್ನು ಪಡ್ತಾ ಇರ್ತಾರೆ, ಕೌನ್ಸಿಲಿಂಗನ್ನು ಮಾಡ್ಕೊಳ್ತಾ ಇರ್ತಾರೆ. ಮನೋವೈದ್ಯರು, ಖ್ಯಾತ ಮನೋವೈದ್ಯರು ಯಾರೋ ಒಬ್ಬರು ಇದ್ದಾರೆ ಅಂತ ಅವ್ರ ಹತ್ರ ಹೋಗಿ ಈ ರೀತಿಯಾಗಿ ಆಗ್ತಾ ಇದೆ, ನನ್ನ ಜೀವನದಲ್ಲಿ ಮಾನಸಿಕ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ, ಅದರಿಂದ ಹೊರಗೆ ಬರೋದು ಹೇಗೆ, ನನಗೆ ನಿಯಂತ್ರಣ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ, ಈ ರೀತಿಯಾದ ಮಾತುಗಳನ್ನು ಮನಸ್ಸು ಬಿಚ್ಚಿ ಮಾತನಾಡಿರ್ತಾರೆ. ಏನೇನು ಆಗ್ತಾ ಇದೆ ಅಂತ ಜಯನಗರದ 8ನೇ ಬ್ಲಾಕ್ನಲ್ಲಿರುವಂಥ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ತೆಗೊಂಡಿರ್ತಾರೆ ಮತ್ತು ಕೌನ್ಸಿಲಿಂಗ್ ಕೂಡ ಮಾಡಿಸ್ಕೊಂಡಿರ್ತಾರೆ. ವೈದ್ಯರ ಹತ್ರ ಎಲ್ಲವೂ ಕೂಡ ಹೇಳ್ಕೊಂಡಿರ್ತಾರೆ ಏನೇನಾಯಿತು ಅಂತ ಹೇಳಿ. ಇವರು ಈ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೂ ಮುಂಚೆ ಏನು ಗುಂಡನ್ನು ಆರಿಸ್ಕೊಂಡು ಸಾವನ್ನಪ್ತಾರಲ್ಲ, ಅದಕ್ಕೂ ಹಿಂದಿನ ದಿನ ಕೂಡ ಇವರು ಚಿಕಿತ್ಸೆ ತಗೊಂಡಿರ್ತಾರೆ. ಹೋಗಿ ಟ್ರೀಟ್ಮೆಂಟನ್ನು ತಗೊಂಡು ಕೆಲವೊಂದು ವಿಚಾರಗಳನ್ನು ಕೂಡ ಹೇಳಿರ್ತಾರೆ ಡಾಕ್ಟರ್ ಹತ್ರ, ಈಗ ಆಗ್ತಾ ಇದೆ ಅಂತ. ಈ ಮಾನಸಿಕ ಒತ್ತಡಗಳನ್ನು, ಮೆಂಟಲಿ ಕೆಲವೊಂದು ಟಾರ್ಚರ್ಗಳಿರುತ್ತೆ ಅನಿಸುತ್ತೆ ಅವರಿಗೆ. ಅದರ ಬಗ್ಗೆ ಯೋಚನೆ ಮಾಡಿ ಮಾಡಿ ಏನು ಮಾಡಬೇಕು ಅಂತ ಗೊತ್ತಾಗ್ತೇನೆ ಈ ನಿರ್ಧಾರಕ್ಕೆ ಬಂದುಬಿಟ್ರ ಅಂತ. ಕೆಲವರ ಆರೋಪ ಏನಿದೆ, ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ರು, ಅವರು ಪದೇ ಪದೇ ದಾಳಿಯನ್ನು ಮಾಡಿ ಕಿರುಕುಳವನ್ನು ಕೊಡ್ತಾ ಇದ್ರು, ಅದಕ್ಕೋಸ್ಕರ ಬೇಸತ್ತು ಈ ನಿರ್ಧಾರಕ್ಕೆ ಬಂದಿದ್ರು ಎನ್ನುವಂಥ ವಿಚಾರ ಇದೆ. ಇನ್ನು ಜೋಸೆಫ್ ಅವರು ಆರೋಪ ಮಾಡಿದ್ರು, ದೂರು ಕೂಡ ಕೊಟ್ಟಿದ್ದಾರೆ, ಅವರೇ ಕಾರಣ ಅಂತ ಹೇಳಿ. ಕೇರಳ ಮೂಲದ ಅಧಿಕಾರಿ ಏನಿದ್ದಾರೆ ಅವರೇ ತುಂಬ ಟಾರ್ಚರ್ ಕೊಟ್ಟಿದ್ರು, ಕಿರುಕುಳ ಕೊಟ್ಟಿದ್ರು, ಅದರಿಂದ ರಾಯ್ ಅವರಿಗೆ ತಡ್ಕೊಳ್ಳೋಕ್ಕಾಗಿಲ್ಲ, ಅದಕ್ಕೆ ಏಕಾಏಕಿ ಹೋಗಿ ಈ ರೀತಿ ಗುಂಡು ಹೊಡ್ಕೊಂಡಿದ್ದಾರೆ ಅಂತ, ಅವರ ಸಾವಿಗೆ ಅವರೇ ಕಾರಣ ಅಂತ ಗಂಭೀರ ಆರೋಪವನ್ನು ಮಾಡಿದ್ರು. ನೋಡಿ, ರಾಯ್ ಅವರ ಕಚೇರಿ ಏನಿದೆ ಅದು ತುಂಬ ಸೌಂಡ್ ಪ್ರೂಫ್ ಆಗಿತ್ತು. ಇವರು ಗುಂಡನ್ನು ಆರಿಸ್ಕೊಂಡ್ರು ಕೂಡ ಆ ಶಬ್ದ ಕೇಳಿಸಿರಲಿಲ್ಲ ಹೊರಗಿರುವಂತಹ ಸಿಬ್ಬಂದಿಗೆ. ಅವರು ಏನು ಒಂದು 15ರಿಂದ 20 ನಿಮಿಷ ಏನಿತ್ತು ಆ ಸಮಯದಲ್ಲಿ ಅವ್ರನ್ನ ಹೊರಗೆ ಕಳಿಸಿರ್ತಾರೆ. ಅವರ ಸೆಕ್ಯೂರಿಟಿಗಳನ್ನು, ಗನ್ಮ್ಯಾನ್ಗಳನ್ನ ಏನಿರ್ತಾರೆ ಅವನು ಹೊರಗಿರಿ ಅಂತ ಹೇಳಿರ್ತಾರೆ, ಇವರು ಒಳಗಿರ್ತಾರೆ. ಎಲ್ಲವನ್ನು ಕೂಡ ಯೋಚನೆ ಮಾಡಿ ಇನ್ನು ನಾನು ಬದುಕೋದು ಬೇಡವೇ ಬೇಡ ಅಂತ ಹೇಳಿ ನಿರ್ಧಾರ ಮಾಡಿ ಗುಂಡನ್ನು ಆರಿಸ್ಕೊಂಡಿರುವಂಥದ್ದು. ಅವರ ಎದೆಯ ಭಾಗಕ್ಕೆ ಗುಂಡನ್ನು ಆರಿಸ್ಕೊಂಡಿದ್ದಾರೆ. ಈ ಗುಂಡು ಆರಿಸ್ಕೊಂಡು ಒಂದು 15ರಿಂದ 20 ನಿಮಿಷ ಆಗಿದೆ, ಆದರೂ ಕೂಡ ಗೊತ್ತಾಗಿಲ್ಲ ಏನು ಮಾಡ್ತಾ ಇದ್ದಾರೆ, ಏನು ಎತ್ತ ಅಂತ ಗೊತ್ತಾಗಿಲ್ಲ. ಯಾಕಂದರೆ ಸೌಂಡ್ ಪ್ರೂಫ್ ಇರುತ್ತೆ. ಯಾಕೆ ಮಾಡಿಸಿದ್ರು ಅಂತಂದರೆ ಅವ್ರು ಮಾತನಾಡುವಂಥ ಒಂದು ಬಿಸ್ನೆಸ್ ಏನಿದೆ, ವಿಚಾರಗಳು, ಅದು ಹೊರಗಡೆ ಯಾರಿಗೂ ಗೊತ್ತಾಗಬಾರ್ದು, ಕೇಳಿಸ್ಬಾರ್ದು ಕೂಡ. ಅದಕ್ಕೋಸ್ಕರ ಸೌಂಡ್ ಪ್ರೂಫನ್ನು ಮಾಡಿಸಿರ್ತಾರೆ ಆ ರೂಮ್ಗೆ. ಆ ಸೌಂಡ್ ಪ್ರೂಫು ಈ ಒಂದು ಕೊಲೆ ಆಯ್ತು ಅಂದರೆ ಏನಿದು, ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ ಅವರು ಗುಂಡು ಆರಿಸ್ಕೊಂಡು,
ಅದು ಕೂಡ ಕೆಡಿಸಿಲ್ಲ. ಅಧಿಕಾರಿಗಳೇ ಕೊಲೆಗೆ ಕಾರಣ, ಅಂದರೆ ಈ ಒಂದು ಆತ್ಮಹತ್ಯೆಗೆ ಕಾರಣ ಅಂತ ಹೇಳ್ತಾರಲ್ಲ, ಅದು ಒಂದು ರೀತಿಯಾಗಿ ಅವರು ಮಾಡಿದ್ದು ಅಂತ ಅವರು ಆರೋಪ ಮಾಡಿದ್ರು, ಅವ್ರ ಸಹೋದರರು. ಈಗ ಈ ವಿಚಾರದಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಏನು ಅಂತಂದರೆ, CJ ರಾಯ್ ಅವರು ಮಾನಸಿಕ ಒತ್ತಡವನ್ನು ಜಾಸ್ತಿ ಅನುಭವಿಸ್ತಾ ಇದ್ರು. ಅದೇ ಕಾರಣ ಅವರಿಗೆ ಅವರ ಮಾನಸಿಕ ಸ್ಥಿತಿ ಸರಿ ಇರಲಿಲ್ಲ. ಮೆಂಟಲ್ ಆಗಿ ತುಂಬ ಟಾರ್ಚರನ್ನು ಅನುಭವಿಸ್ತಾ ಇದ್ರು ಬೇರೆ ಬೇರೆ ವಿಚಾರಗಳನ್ನು. ಅದರಲ್ಲಿ ಈ ಒಂದು IT ದಾಳಿ ಕೂಡ ಇರಬಹುದು. ಆದಾಯ ತೆರಿಗೆ ಇಲಾಖೆಯ ದಾಳಿ ಏನಿದೆ ಪದೇ ಪದೇ ಆಗ್ತಾ ಇತ್ತು. ಕೆಲವರು ಹೇಳ್ತಾರೆ ರಾಯ್ ಅವರು ಇಂತಹ ದಾಳಿಗಳಿಗೇನು ಹೆದರ್ತಾ ಇರಲಿಲ್ಲ, ಯಾಕಂದರೆ ಸಾಕಷ್ಟು ಇಂತಹ ದಾಳಿಗಳನ್ನು ನೋಡಿದವರು. ಅವರ ಒಂದು ಈ ಆತ್ಮಹತ್ಯೆಗೆ ಬೇರೆಯೇ ಏನೋ ಒಂದು ಕಾರಣ ಇದೆ, ಪ್ರಬಲವಾದ ಕಾರಣ ಇದ್ದೇ ಇರುತ್ತೆ. ಇಲ್ಲಾಂದರೆ ಅವರು ಈ ರೀತಿಯಾಗಿ ದಿಢೀರಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಕೆಲವರು ವಾದ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಹೀಗಿದೆ ಇವ್ರ ಮನಸ್ಥಿತಿ, ಅವರು ಮೆಂಟಲ್ ಆಗಿ ಸರಿಯಾಗಿರಲಿಲ್ಲ, ಚಿಕಿತ್ಸೆ ಕೂಡ ತಗೊಳ್ತಾ ಇದ್ರು, ಅದಕ್ಕೋಸ್ಕರ ಆ ಒತ್ತಡವನ್ನು ತಾಳೋಕ್ಕಾಗದೆ ಸಹಿಸೋಕ್ಕಾಗದೆ ಇನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಹೋಗಿ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಎನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.